ಆಸ್ಟ್ರೇಲಿಯಾ ವಿರುದ್ಧ ಲಾರ್ಡ್ಸ್ ಅಂಗಳದಲ್ಲಿ ನಡೆಯುತ್ತಿರುವ ಮೂರನೇ ಆವೃತ್ತಿಯ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ ಪಂದ್ಯದ ಮೊದಲನೇ ದಿನ ದಕ್ಷಿಣ ಆಫ್ರಿಕಾ ವೇಗಿ ಕಗಿಸೋ ರಬಾಡಾ ಮಿಂಚಿದ್ರು. 5 ವಿಕೆಟ್ ಸಾಧನೆ ಮಾಡಿದ್ರು. ಆ ಮೂಲಕ ತಮ್ಮದೇ ದೇಶದ ಮಾಜಿ ವೇಗಿ ಅಲಾನ್ ಡೊನಾಲ್ಡ್ ದಾಖಲೆಯನ್ನ ಮುರಿದಿದ್ದಾರೆ. ಕಗಿಸೋ ರಬಾಡಾ ಮಾರಕ ಬೌಲಿಂಗ್ ದಾಳಿಗೆ ನಲುಗಿದ್ದ ಆಸ್ಟ್ರೇಲಿಯಾ ತಂಡ ಪ್ರಥಮ ಇನ್ನಿಂಗ್ಸ್ ನಲ್ಲಿ 212 ರನ್ಗಳಿಗೆ ಆಲ್ಔಟ್ ಆಗಿತ್ತು. 51 ರನ್ ನೀಡಿ 5 ವಿಕೆಟ್ ಸಾಧನೆ ಮಾಡಿದ್ದರು ರಬಾಡಾ. ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ ನಲ್ಲಿ 5 ವಿಕೆಟ್ ಕಿತ್ತ ಎರಡನೇ ಬೌಲರ್ ಎಂಬ ದಾಖಲೆಯನ್ನ ಕೂಡ ರಬಾಡಾ ಬರೆದಿದ್ದಾರೆ. 2021ರಲ್ಲಿ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ ನಲ್ಲಿ ನ್ಯೂಜಿಲೆಂಡ್ ತಂಡದ ವೇಗಿ ಕೈಲ್ ಜೆಮಿಸನ್ ಅವರು 5 ವಿಕೆಟ್ ಸಾಧನೆ ಮಾಡಿದ್ರು. ಇದೀಗ ರಬಾಡಾ ಎರಡನೇ ಬೌಲರ್ ಆಗಿದ್ದಾರೆ. ಟೆಸ್ಟ್ ಕ್ರಿಕೆಟ್ ನಲ್ಲಿ ದಕ್ಷಿಣ ಆಫ್ರಿಕಾದ ಪರ ಅತಿ ಹೆಚ್ಚು ವಿಕೆಟ್ ಪಡೆದ ಬೌಲರ್ಗಳ ಪಟ್ಟಿಯಲ್ಲಿ ಕಗಿಸೋ ರಬಾಡಾ ದಂತಕತೆ ಅಲಾನ್ ಡೊನಾಲ್ಡ್ ಅವರನ್ನ ಹಿಂದಿಕ್ಕಿದ್ದಾರೆ. ಡೈಲ್ ಸ್ಟೇನ್, ಶಾನ್ ಪೊಲಾಕ್ ಮತ್ತು ಮುಖಾಯ ಎಂಟಿನಿ ಅವರ ನಂತರ ಈಗ 4ನೇ ಅತ್ಯಂತ ಯಶಸ್ವಿ ಹರಿಟಪಡಿಯ ವೇಗಿಯಾಗಿದ್ದಾರೆ ರಬಾಡಾ.